ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಮೌನಯೋಗಿ ಗುರುನಾಥಾರೂಢರ ಸ್ಥಿತಿಗೆ ಕಾರಣಾದ ಜ್ಞಾನವ ನೀಡಿ ಕಬೀರದಾಸರ ಜೀವಭಾವ ನೆಲ್ಲಿದ. ಆನಂದದಿಂದ ಅಕ್ಕಲಕೋಟೆಯ ಶರಣರಿಗೆ ಒಲಿದ. ಮಾನನಿಧಿ ಶಿವಪುತ್ರ ಸ್ವಾಮಿಗೆ ವಿದ್ಯೆಯ ಕರುಣಿಸಿದ. ಬ್ರಹ್ಮವಿದ್ಯೆಯ ಕರುಣಿಸಿದ ಅಂಥೇಳಿ ಸಿದ್ಧಾರೂಢ ಪುಗಳನ್ನು ಭಕ್ತರು ಕೊಂಡಾಡ್ತಾರೆ. ಸಿದ್ಧಾರೂಢ ಪುಗಳು ಎಷ್ಟು ದಯಾಗಣರಿದ್ದರು, ಸಿದ್ಧಾರೂಢರು ಎಷ್ಟು ಕರುಣಾ ಸಾಗರರಿದ್ದರು. ಸಿದ್ಧಾರೂಢರು ಕಣ್ಣಿಗೆ ಕಾಣಾಕ ಹುಬ್ಬಳ್ಳಿಯಾಗಿರ್ತಿದ್ರೆ ಖರೆ ಅವರ ನಿಜವಾದ ವಾಸಸ್ಥಾನ ಅವರ ಭಕ್ತರ ಹೃದಯ. ಎಲ್ಲದಾನಪ್ಪ ಸಿದ್ಧಾರೂಢ ಅಂದ್ರೆ ಅವನ ಭಕ್ತನ ಹೃದಯದಲ್ಲಿ ಕುಂತಾನ. ದೇವಿಕಾದಿಹಳವನು ತನ್ನಯ ದೇವರೆಂದೇ ನೋಡುವಳು. ಮಹಾದೇವಿ ಹಾಡಿಯೇ ಹೊಗಳುವಳು ಎನ್ನಪ್ಪ ಎಂತೆಂದು. ಜೀವವಿಟ್ಟಿಹಳವನ ಮೇಲೆ ಸಾವಳವನಿಗೆ ಮೇಲೆ ಬಿದ್ದು ಓವಿಯನ್ನಯ ಚಿಂತಾಮಣಿ ಎಂತೆಂದಳೈ ಅಗಜಿ ಅಂಥೇಳಿ ದೇವಿ ಪುರಾಣದೊಳಗೆ ಚಿದಾನಂದ ಅವಧೂತರು ಹೇಳಿದಂಗೆ ನಾವು ಹೆಂಗೆ ದೇವಿಯನ್ನು ದೇವರು ಅಂಥೇಳಿ ನಂಬಿದ್ವಲ್ಲ, ಹಂಗೆ ದೇವಿ ತನ್ನ ಭಕ್ತರನ್ನು ದೇವರು ಅಂಥೇಳಿ ನಂಬಿದಾಳ. ಹಂಗೆ ನಡ್ಕೊಂಡವರು ಸಿದ್ಧಾರೂಢರು. ಸಿದ್ಧಾರೂಢ ಪುಗಳು ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿ ಕಸ ಹೊಡೆದ ಮೇಲೆ ಅಲ್ಲಿ ಬಿದ್ದಂಥ ಒಂದೊಂದು ಅಗಳ ಆರಿಸಿಕಾರ ತಿಂತಿದ್ರಂತ ಅನ್ನದ ಅಗಳ. ಮಂಟೂರು ರಾಚಪ್ಪ ಅಡುಗೆ ಮಾಡ್ತಿದ್ದಾಯಪ್ಪ, ಆ ಬಿದ್ದಿದ ಅನ್ನದಗಳು ಯಾಕೆ ತಿನ್ನತ್ತೀರಿ ಅಂತ ಒಂದು ದಿನ ಕೇಳಿದ. ಆವಾಗ ಸಿದ್ಧಾರೂಢ ಪುಗಳು ಅವಾಗ ನಕ್ಕ ಒಂದು ಮಾತು ಹೇಳಿದ್ರಂತ, ನೀವು ಸಿದ್ಧಾರೂಢ ಅನ್ನುವಂಥ ಒಂದು ಕಲ್ಲಿನ ಮೂರ್ತಿಗೆ ಉಣಿಸಿಕಾರದನ್ನು ಪ್ರಸಾದ ಅಂಥೇಳಿ ಸ್ವೀಕಾರ ಮಾಡ್ತೀರಪ್ಪ. ನಾನು ನನ್ನ ಜೀವಂತ ಭಕ್ತರು ಅನ್ನುವಂಥ ಮೂರ್ತಿಗಳು ಉಂಡು ಬಿದ್ದಿರುವಂಥ ಅನ್ನದ ಅಗಳನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದಂಥ ಮಹಾತ್ಮರು ಸದ್ಗುರು ಸಿದ್ಧಾರೂಢರು. ಸಿದ್ಧಾರೂಢ ಪುಗಳದು ಕೀರ್ತಿ ಎಲ್ಲ ಕಡೆ ಹಬ್ಬಿತ್ತು. ಇಡೀ ಭಾರತದ ತುಂಬೆಲ್ಲ ಸಿದ್ಧಾರೂಢರ ಕೀರ್ತಿ ಹಬ್ಬಿತ್ತು. ಅಕ್ಕಲಕೋಟೆ ಶರಣಪ್ಪನವರಿಗೆ, ರೇವಣ ಸಿದ್ದೇಶ್ವರ ಸ್ವಾಮಿಗಳಿಗೆ ಗೊತ್ತಾತು ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಅಂತ ಹೇಳ್ಕರ ಒಬ್ಬ ದೊಡ್ಡ ಮಹಾತ್ಮರಿದ್ದಾರೆ, ಮತ್ತು ಅವ್ರದ್ದು ಕೀರ್ತಿ ಭಾಳ ಕಡೆ ಹಬ್ಬ್ಯದ ಅಂಥೇಳಿ ಆನಂದಪಟ್ಟರು. ಆನಂದಪಟ್ಟ ಮನುಷ್ಯನೊಳಗೆ ಒಂದು ವಿಚಾರ ತಂದ್ರೆ ಅವ್ರು ಏನಂದ್ರೆ, ಸಿದ್ಧಾರೂಢನ ಕೀರ್ತಿ ಇಷ್ಟೆಲ್ಲ ಹಬ್ಬೈತಿ ಖರೆ, ಆದ್ರೆ ಅವನು ಕೊಳ್ಳಾಗ ಲಿಂಗನ ಇಲ್ಲಂತ, ಲಿಂಗವಿಲ್ಲದ ಭವಿಯಾಗಿದ್ದಾನಂತ. ನನ್ನ ಕೈಯಾಗ ಒಂದು ವೇಳೆ ಅವ ಸಿಕ್ಕಪ್ಪ ಅಂದ್ರೆ ಅವನು ಕೊಳ್ಳಾಗ ಲಿಂಗ ಕಟ್ಟೆ ಕೈ ಬಿಡ್ತಾನೆ ಅಂತ ರೇವಣ ಸಿದ್ದೇಶ್ವರಪ್ಪ ಅವರು ಅಕ್ಕಲಕೋಟೆ ಶರಣಪ್ಪನವರು ಮನುಷ್ಯನ್ಯಾಗ ಸಂಕಲ್ಪ ಮಾಡಿದರು. ಮಾಡಿ ಒಂದು ಮಾತಂದ್ರೆ ಅವ್ರು ಏನಂತಂದ್ರೆ, ನಾ ಮಾತ್ರ ಹುಬ್ಬಳ್ಳಿಗೆ ಹೋಗ್ಬೇಕು, ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢನ ಕೊಳ್ಳಾಗ ಒಂದು ಲಿಂಗ ಕಟ್ಟಿಸೇ ಬರ್ಬೇಕಂತೇಳಿ ಗಟ್ಟಿ ಸಂಕಲ್ಪ ಮಾಡಿ ಸಿದ್ಧಾರೂಢರ ಸಂಬಂಧ ಒಂದು ಲಿಂಗ ತಗೊಂಡು ಅಕ್ಕಲಕೋಟೆಯಿಂದ ಬಂದರು ಹುಬ್ಬಳ್ಳಿಗೆ. ಬೆಳಗ್ಗೆ 5 ಸುಮಾರ ಈಗೇನು ಸಿದ್ಧಾರೂಢರ ಮಠದ ದ್ವಾರ ಬಾಗಿಲೈತೆ ನೋಡ್ರಿ ಹುಬ್ಬಳ್ಳಿ ಒಳಗೆ, ಈಗ ಸಿದ್ಧಾರೂಢ ಮಠದ ದ್ವಾರ ಬಾಗಿಲು ಕಾರವಾರ ರಸ್ತೆಗೆ ಅಲ್ಲಿ ಟಾಂಗಾದ ಒಬ್ಬ ನಿಂದ್ರಿಸಿದ. ಅಲ್ಲೇ ಒಂದು ಸಣ್ಣದ ಬಾವಿ ಇತ್ತಂತಲ್ಲಿ. ಆ ಬಾವಿ ಒಳಗನ ಸ್ನಾನ ಮಾಡಿದ್ರಾತು. ಮತ್ತು ಇವ ಒಂದು ಜಳಕಕ್ಕೆ ಒಂದು ಕುಡಿಯೋ ನೀರಿಗೆ 2 ಕೆರೆ ಕಟ್ಟಿಸಿದಾನ. ಮಡಿ ಮೈಲಿ ಏನಿಲ್ಲ ಇಲ್ಲ ಅಂತ ಇವಾಗ ಸಿದ್ಧಾರೂಢಗ. ಮತ್ತು ಅಲ್ಲಿ ಎಲ್ಲರೂ ಜಳಕ ಮಾಡಿದಲ್ಲಿ ಮಾಡೋದು, ಇಲ್ಲೇ ಒಂದು
ಬಾವಿ ಐತಿ ನಿಂದ್ರಂತೇಳಿ ಅಲ್ಲೇ ಬಾವ್ಯಾಗ ಜಳಕಕ್ಕೆ ಅಂಥೇಳಿ ಹೋದ್ರಂತ. ಜಳಕ ಮಾಡುವಾಗ ಬಾವ್ಯಾಗ ಒಂದೇನೋ ಮುಖ ಕಂಡಂಗೆ ಆಗಕತ್ತಂತವ್ರಿಗೆ ಅಕ್ಕಲಕೋಟೆ ಶರಣಪ್ಪನವ್ರಿಗೆ. ಏನೋ ಮುಖ ಕಂಡಂಗೆ ಆಗತ್ತಲ್ಲಪ್ಪ ಇಲ್ಲಿ ಅಂಥೇಳಿ, ಏನೋ ಇದು ಜಗ ಚಲೋ ಐತಿಲ್ಲ ಯಾರಿಗೆ ಗೊತ್ತು ನಿಂದ್ರಂತೆ ಪಟ ಪಟ ಲಗುಣ ಜಳಕ ಮಾಡಿ ಮ್ಯಾಲೆ ಬಂದ್ರಂತ. ಮ್ಯಾಲೆ ಬಂದ ಇನ್ನೇನು ಲಿಂಗ ಪೂಜೆ ಮಾಡ್ಕೊಳ್ಬೇಕು ಮನುಷ್ಯನ್ಯಾಗ ಬಂತಂತವ್ರಿಗೆ. ಏನಂದ್ರೆ ಇವು ಮೊದಲ ಲಿಂಗ ಪೂಜೆ ಮಾಡ್ಕೊಳ್ಳೋವಲ್ಲ ಸಿದ್ಧಾರೂಢ, ಎಲ್ಲಿಂದ ಬರ್ಬೇಕು ಇವಂಗೆ ಹೂವು ಹಂಗೆ ನಾವು ಒಂದಿಟ ವಿಭೂತಿ ಹಚ್ಕೊಂಡಾಗ ಲಿಂಗ ಪೂಜೆ ಮಾಡ್ಕೊಂಡ್ರೆ ಆತ ನಿಂದರು ಅಂಥೇಳಿ ಜುಮ್ಮು ಬೆಳಕ, ಇನ್ನೂ ಪೂರ್ಣ ಬೆಳಕಾಗಿಲ್ಲ, ಕೈಯಾಗ ಲಿಂಗ ಹಿಡ್ಕೊಂಡು ಇನ್ನೇನು ಪೂಜೆ ಮಾಡ್ಬೇಕು ಅನ್ಕೊಡ್ದು ಯಾರೋ ಒಬ್ಬರು ಬಂದು ಕ್ಯಾರ ಒಂದು 5 ಥರದ ಹೂವು ಒಂದು ಸಣ್ಣ ಪ್ಲೇಟ್ನ್ಯಾಗ ತಂದು ಅವನಂತೆ ಕೊಟ್ಟು ಹೋಗ್ಬಿಟ್ರಂತ. ಆವಾಗ ಅಕ್ಕಲಕೋಟೆ ಶರಣಪ್ಪ ಅಂದ, ಇದೇನಿದು, ನನಗೆ ಇವು ಯಾವ ವ್ಯಕ್ತಿ ಇರಬಹುದು, ನನಗೆ ಹೂ ತಂದು ಕೊಟ್ಟಲ್ಲ ಅಂಥೇಳಿ ಏನಾಯ್ತು ಯಾರು ಗೊತ್ತು ಬಿಡಂತೆ ಕರ್ಮತ್ ಹೂ ಏರಿಸ್ಕೊಂಡು ಬಡ ಬಡ ಪೂಜೆ ಮಾಡಿಕೊಂಡು ಅಲ್ಲೇ ಮುಂದೆ ಮಠ ಕಾಣಕತ್ತಿತ್ತು. ಆದ್ರೆ 6 ಗಂಟೆ 6:30 ಆಗಿತ್ತು. ಹೋಗ್ಬಿಡ್ದಾಗ ಶಯನ ಮಂದಿರದೊಳಗೆ ಸಿದ್ಧಾರೂಢರು ಕುಂಟಿದ್ರಂತ. ಅಕ್ಕಲಕೋಟೆ ತಾರಾಮತಿ ರಾಣಿ, ಆಮೇಲೆ ಮಹಾರಾಷ್ಟ್ರದ ಭಕ್ತರು ಸಾಕಷ್ಟು ಜನ ಬಂದಿದ್ದರು. ಸಿದ್ಧಾರೂಢಪ್ಪವ್ರು ಒಳಗೆ ಶಯನ ಮಂದಿರದೊಳಗೆ ಪಲ್ಲಂಗಿನ ಮೇಲೆ ಕುಂತಿದ್ರಂತೆ. ಒಳಗೆ ಒಂದು ದೀಪ, ಹೊರಗೆಲ್ಲರೂ ಧನ್ಯ ಧನ್ಯ ಹೋ ಪ್ರದಕ್ಷಿಣ ಸದ್ಗುರು ರಾಯಾಚಿ ಮಾಜಾ ಸಿದ್ಧಾರೂಢಾಚಿ ಅಂಥೇಳಿ ಶಯನ ಮಂದಿರಕ್ಕೆ ಸುತ್ತ ಹಾಕಿ ನಮಸ್ಕಾರ ಮಾಡ್ತಿದ್ರು ಅವರು. ಅಕ್ಕಲಕೋಟೆ ಶರಣಪ್ಪನವರು ರೇವಣ ಸಿದ್ದೇಶ್ವರ ಅಜ್ಜವರು ಯಾವಾಗ ಅಲ್ಲಿ ಬಂದರು ಒಳಗೆ ಹಣಿಕೆ ಹಾಕಿ ಏನು ಸಿದ್ಧಾರೂಢನನ್ನು ನೋಡಿದ್ರಲ್ಲ, ಅವರ ಮನಸ್ಸಿನೊಳಗೆ ಹಿಡಿಸಲಾರದಂಥ ಆನಂದ. ಯಾವ ಜನ್ಮದ ಪುಣ್ಯವನ್ನು ನಾ ಮಾಡಿರಬಹುದಪ್ಪ, ಈ ಮಹಾತ್ಮನ ದರ್ಶನ ನನಗಾತು ಅಂದ್ರೆ ಅವ್ರ ಮನುಷ್ಯನ್ಯಾಗ ತನ್ನಷ್ಟಕ್ಕೆ ತಾನು ಹೇಳ್ತಾರಲ್ಲ ಶಿಶುನಾಳ ಶರೀಫರು, ಹೌದಪ್ಪ ಹೌದೋ ನೀ ದೇವರು. ನೀರಿಲ್ಲದ ಜಳಕ ಮಾಡಿರಬೇಕು, ಮಡಿಯಿಲ್ಲದ ಬಟ್ಟೆ ಉಟ್ಟಿರಬೇಕು, ಊಟವಿಲ್ಲದ ಹೊಟ್ಟೆ ತುಂಬಿರಬೇಕು, ಶರೆ ಕುಡಿಯದ ನಶ ಆಗಿರಬೇಕು, ಗಾಂಜಾ ಸೇದದ ಗುಂಗು ಹಿಡಿದಿರಬೇಕು ಅಂತ ಹೇಳ್ಕರಿ ಹೆಂಗೆ ಹೇಳಿದ್ರಲ್ಲ ಹಂಗೆ ಅದನ್ನು ನೋಡಿದ ಕೂಡಲೇ ಮನಸ್ಸು ಕರಗಿತು ಅಕ್ಕಲಕೋಟೆ ಶರಣಪ್ಪನವ್ರದು. ಧನ್ಯನಾದೇ, ಇವತ್ತು ನನ್ನ ಜನ್ಮ ಪಾವನವಾಯಿತು, ಇವರ ದರ್ಶನವನ್ನು ಮಾಡ್ಕೊಂಡು ಅಂಥೇಳಿ ತಾವು ಆ ಮಂದಿ ಜೋಡಿ ಪ್ರದಕ್ಷಿಣೆ ಹಾಕಿದರು. ಸಿದ್ಧಾರೂಢರು ಎದ್ದು ಬಂದು ಹೊರಗೆ ಕಟ್ಟಿ ಮೇಲೆ ಕುಂತರಂತ. ಕಟ್ಟಿ ಮೇಲೆ ಕುಂತ ಏನು ಮಾಡ್ತಿದ್ರಂತಂದ್ರೆ ಎಲ್ಲ ಭಕ್ತರಿಗೂ ಕಲಸಕ್ರಿ, ಗೋಡಂಬಿ, ಬಾದಾಮ ಪ್ರಸಾದ ಕೈಯಾಗ ಕೊಡ್ತಿದ್ರು. ಕೆಲವು ಮಂದಿ ಅಂತ ಬಾಯಿ ಮಾಡ್ತಿದ್ರು ಅವ್ರ ಮುಂದೆ. ಅವ್ರ ಬಾಯಾಗ ಹೆಂಗೆ ಇವು ಪಕ್ಷಿಗಳು ತಮ್ಮ ಮಕ್ಕಳಿಗೆ ಬಾಯಾಗ ತುರುಕ್ತಾವಲ್ರಿ, ಚುಂಚಿನಿಂದ ಒಳಗೆ ಊಟ ಬಾಯಾಗ ತಿರುಗ್ತಾವಲ್ಲ, ಹಂಗೆ 5 ಬಳ್ಳು ಅವ್ರ ಬಾಯಾಗ ಹೋಗುವ ಹಂಗೆ ಸಿದ್ಧಾರೂಢಪ್ಪಗಳು ಆ ಭಕ್ತರಿಗೆ ಯಾರು ಮಾಡ್ತಾರೋ ಅವ್ರ ಬಾಯಾಗ ಹಾಕವ್ರು. ಅಕ್ಕಲಕೋಟೆ ಶರಣಪ್ಪನವರು ಮೊದಲ ಮಡಿವಂತರಿದ್ದರವರು. ಸ್ನಾನ ಪೂಜಾ ಅನುಷ್ಠಾನಾದಿಗಳನ್ನು ಮಾಡಿದಂಥ ಮಹಾತ್ಮರು. ಅವ್ರು ಏನು ವಿಚಾರ ಮಾಡಿದ್ರಂತಂದ್ರೆ ಎಲ್ಲರ ಬಾಯಾಗೂ ಬಳ್ಳ ಹಾಕಿ ಹಾಕಾಕತ್ತಾನು. ಯಾರು ಯಾವ ಜಾತಿ ಅವ್ರದ್ರೆ ಯಾರಿಗೆ ಗೊತ್ತಾ, ಏನು ಮಾಡೋದೇನು ಅನ್ಕೊಂತ ತಾವು ಪಾಳೆ ಹಚ್ಚಾರಲ್ಲಿ ಪ್ರಸಾದಕ್ಕೆ. ರೇವಣ ಸಿದ್ದಪ್ಪನವ್ರದ್ದು ಅಕ್ಕಲಕೋಟೆ ಶರಣಪ್ಪನ ಪಾಳೆ ಬರ್ಗುಡ್ದ ಸಿದ್ಧಾರೂಢಪ್ಪಗಳು ಅವ್ರನ್ನೊಂದು ಮಾತು ಕೇಳಿದ್ರಂತ. ನೋಡ್ರಪ್ಪ, ನೀವು ಮಹಾತ್ಮರು ಕಾಣಕತ್ತೀರಿ, ಮತ್ತು ನಿಮಗೇನು ಬಾಯಾಗ ಪ್ರಸಾದ ಹಾಕ್ಲಿ ಕೈಯಾಗ ಕೊಡ್ಲಿರಪ್ಪ ಅಂತ ಕೇಳಿದ್ರು ಅವರು. ಅಷ್ಟು ಅನುಗುಡ್ದ ಕಣ್ಣಾಗ ನೀರು ಬಂದು ಅಕ್ಕಲಕೋಟೆ ಶರಣಪ್ಪನವರಿಗೆ, ಯಪ್ಪ ನನಗೆ ಬಾಯಾಗ ಹಾಕ್ರಿ ಅಂಥೇಳಿ ಕಣ್ಣು ಮುಚ್ಚಿ ಅಂತಂದ್ರಂತ. ರೇವಣ ಸಿದ್ದೇಶ್ವರ ಬಾಯಿಯೊಳಗೆ 5 ಬಳ್ಳ ಹಾಕಿ ಸಿದ್ಧಾರೂಢರ ಪ್ರಸಾದದ ತುತ್ತನ್ನು ಇಟ್ಟರಂತ. ತಿಳಿಲಾರ್ದಂಥ ಆನಂದ, ರೋಮಾಂಚನ
ಅಕ್ಕಲಕೋಟಿ ಶರಣಪ್ಪನವ್ರ ಮೈಯಾಗ ಆತ. ಶರಣಪ್ಪನವರು ಕಣ್ಣು ತೆಗೆದು ನೋಡ್ತಾರ, ಸಾಕ್ಷಾತ್ ಬಸವಣ್ಣನ ಕುಂತಾನ. ಹುಬ್ಬಳ್ಳೆಂಬುದೇ ಕಲ್ಯಾಣ, ಸಿದ್ಧಾರೂಢನಿ ಬಸವಣ್ಣ ಅಂತ ಹೇಳಿದಾರ್ರಿ. ಕಣ್ಣು ತೆಗೆದು ನೋಡುಗುಡ್ದ ಸಿದ್ಧಾರೂಢರು ಕಾಣುವಲ್ರ, ಅಕ್ಕಲಕೋಟಿ ಶರಣಪ್ಪಗೆ ಯಾರು ಕಾಣಕತ್ತಾರಪ್ಪ ಅಂದ್ರೆ ಬಸವಣ್ಣವ್ರು ಕಾಣಕತ್ತಾರ. ಅದನ್ನು ನೋಡಿದವ್ರನ್ನ, ಯಪ್ಪ ಸಾಕ್ಷಾತ್ ಪರಮಾತ್ಮನಪ್ಪ ನೀನು, ಜಗತ್ ಕಲ್ಯಾಣಕ್ಕಾಗಿ ಬಂದಂಥ ನಿಜವಾದ ಅವತಾರಿ ಪುರುಷನಪ್ಪ ನೀನು, ನಿನ್ನನ್ನು ನಾ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂಥೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಸಿದ್ಧಾರೂಢ ಪೋಳ ಮುಂದೆ ಕೈ ಮುಗಿದು ನಿಂತರಂಥ ಅಕ್ಕಲಕೋಟಿ ಶರಣಪ್ಪನವರು. ಸಿದ್ಧಾರೂಢರು ಅಕ್ಕಲಕೋಟಿ ಶರಣಪ್ಪನವರನ್ನು ನೋಡಿ ನಕ್ಕು ಒಂದು ಮಾತು ಹೇಳಿದ್ರಂಥ, ಶರಣಪ್ಪ ಬಾಯ್ಲಿ, ಮತ್ತು ನನಗೆ ಕಟ್ಟಬೇಕಂತ ಹೇಳ್ಕ್ಯಾರ, ಒಂದು ಲಿಂಗ ತಂದಿಯಲ್ಲ ನೋಡ್ರಿ, ಒಳಗೆ ಗೊತ್ತೈತವ್ರಿಗೆ, ನನಗೆ ಕಟ್ಟಬೇಕಂಥೇಳಿ ಲಿಂಗ ತಂದಿಯಲ್ಲ, ಆ ಲಿಂಗವನ್ನು ಕಟ್ಟಪ್ಪ ನನಗೆ ಅಂಥೇಳಿ ತಮ್ಮ ಗೋನನ್ನು ಬಾಗಿಸಿ ಅಕ್ಕಲಕೋಟಿ ಶರಣಪ್ಪನವರ ಮುಂದೆ ಸಿದ್ಧಾರೂಢರು ನಕ್ಕೊಂತ ನಿಂತ್ರಂತ. ಆವಾಗ ಅಕ್ಕಲಕೋಟಿ ಶರಣಪ್ಪನವರು ಒಂದು ಸುಂದರವಾದಂಥ ಮಾತನ್ನಲ್ಲಿ ಹೇಳಿದರು. ಏನಂತಂದ್ರೆಪ್ಪ, ಲಿಂಗಕ್ಕನ ಲಿಂಗವನ್ನು ಎಲ್ಲಿ ಕಟ್ಟಲಿ ಅಂತ ಕೇಳಿದರು. ನೋಡ್ರಿ, ತಿಳ್ಕೊಬೇಕಾಗೈತಿ. ಲಿಂಗಕ್ಕೆ ಲಿಂಗವನ್ನು ಎಲ್ಲಿ ಕಟ್ಟಲಿ, ನೀನು ಸ್ವತಃ ಲಿಂಗ ರೂಪನಿರುವಾಗ ನಿನಗೆಲ್ಲಿಂದ ಲಿಂಗವನ್ನು ಕಟ್ಟಲಿಪ್ಪ ಅಂಥೇಳಿ ಅಕ್ಕಲಕೋಟಿ ಶರಣಪ್ಪನವರು ಸಿದ್ಧಾರೂಢರ ಪರಮ ಶಿಷ್ಯರಾದರು. ಅಕ್ಕಲಕೋಟಿ ಶರಣಪ್ಪನವ್ರಿಗೆ ಸಿದ್ಧಾರೂಢರಿಗೆ ಎಷ್ಟು ಅವಿನಾಭಾವ ಸಂಬಂಧ ಉಂಟಾತಪ್ಪ ಅಂದ್ರೆ, ಸ್ವತಃ ಒಡ ಹುಟ್ಟಿದ ತಂದೆ ಮತ್ತು ಮಗನಿಗೆ ಇರಲಾರದಂತಹ ಸಂಬಂಧ ಅಕ್ಕಲಕೋಟಿ ಶರಣಪ್ಪನವರಿಗೆ ಮತ್ತು ಸಿದ್ಧಾರೂಢರಿಗೆ ಉಂಟಾತು. ಸಿದ್ಧಾರೂಢರು ಅಕ್ಕಲಕೋಟಿ ಶರಣಪ್ಪನ ಮೇಲೆ ಎಷ್ಟು ಪ್ರೀತಿ ಇದ್ರಂತಂದ್ರೆ, ಪ್ರತಿ ಅಮಾವಾಸ್ಯೆಗೂ ಸಹಿತ ಅಕ್ಕಲಕೋಟಿಯಿಂದ ರೇವಣಸಿದ್ದೇಶ್ವರ ಸ್ವಾಮಿಗಳು ಶರಣಪ್ಪನವರು ಹುಬ್ಬಳ್ಳಿಗೆ ಬರ್ತಿದ್ದರು. ಅಮಾವಾಸ್ಯೆ ದಿವಸ ಅಕ್ಕಲಕೋಟಿ ಶರಣಪ್ಪನ ಕಡೆಯಿಂದನೇ ಪ್ರವಚನವನ್ನು ಮಾಡಿಸ್ತಿದ್ರು ಸಿದ್ಧಾರೂಢರು. ಅಕ್ಕಲಕೋಟಿ ಶರಣಪ್ಪನವರು ಹೇಳುವಂತಹ ಒಂದೊಂದು ಪ್ರವಚನಗಳನ್ನು ಏಕಚಿತ್ತದಿಂದ ಆನಂದಮಯವಾಗಿ ಸಿದ್ಧಾರೂಢರು ಕುಂತು ಕೇಳ್ತಿದ್ರಂತ. ಒಂದು ಸಾರಿ ಸಿದ್ಧಾರೂಢ ಅಪ್ಪಗಳಿಗೆ ಪ್ರವಚನವನ್ನು ಮಾಡಬೇಕಂತ ಶ್ರಾವಣ ಮಾಸಕ್ಕೆ ಬರಾಕತ್ತಿದ್ರಂತ ಅಕ್ಕಲಕೋಟಿ ಶರಣಪ್ಪನವರು. ಹೊಳೆ ತುಂಬಿ ಹರಿಯಾಕತ್ತಿತ್ತು, ಈಶಾಡಕ್ಕೆ ಬರ್ತರ್ಕಿಲ್ಲ ಅವರಿಗೆ. ಹೊಳೆಯಾಗ ಜಿಗಿದು ಬಿಟ್ರಂತ, ಇವತ್ತು ಇಲ್ಲೇ ಕುಂತ್ನಿಪ್ಪ ಅಂತಂದ್ರೆ ನಾಳೆ ನನಗಲ್ಲಿ ಪ್ರವಚನಕ್ಕೆ ಹೋಗೋಕ್ಕಾಗೋದಿಲ್ಲ, ಹೋಗಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಸೇವಾ ನಿಂದಿರ್ತೈತಿ, ಉಳಿದ್ರೆ ಎಷ್ಟ ಸತ್ರ ಎಷ್ಟ ಅಂತ ಹೊಳೆಯಾಗ ಜಿಗಿದಿದ್ದರಂತ ಅಕ್ಕಲಕೋಟಿ ಶರಣಪ್ಪನವರು. ಯಾವ ಒಬ್ಬ ವ್ಯಕ್ತಿ ಡೋಣಿ ಒಳಗೆ ಬಂದ ತಾನೂ ಹೊಳೆಯಾಗ ಜಿಗದ ಇವ್ರನ್ನ ಮ್ಯಾಲೆ ಹತ್ತಿಸ್ಕೊಂಡ ಆಚೆ ಕಡೆ ದಂಡಿಗೆ ಓದಕ್ಯಾರ ಶರಣಪ್ಪನವ್ರನ್ನ ಬಿಟ್ಟಂತ. ಶರಣಪ್ಪನವ್ರು ಏನು ಮಾಡಿದರು ಅಂತಂದ್ರೆ, ಆವಾಗಿನ ಕಾಲಕ್ಕೆ ಒಂದು ಬೆಳ್ಳಿ ದುಡ್ಡು ಅವ್ರ ಕೈಯಾಗ ಕೊಟ್ಟಿದ್ದಂತ, ಯಾವ ಬಿಟ್ಟಿದ್ದಿಲ್ಲ ಅವನ ಕೈಯಾಗ. ನನಗೆ ಯಾಕಪ್ಪ ಇದಂದ್ರಂತ, ಇದು ನನ್ನ ಜೀವ ಉಳಿಸಿದ್ದ ಕಾಲಪ್ಪ, ನಮ್ಮಪ್ಪನ ಕಡೆ ಹೋಗಕ್ಕೆ ಅನುಕೂಲ ಮಾಡಿಕೊಟ್ರಲ್ಲ, ಅದಕ್ಕೆ ನನ್ನ ನೆನಪಿನ ಕಾಣಿಕೆ ಅಂಥೇಳಿ ಕೊಟ್ಟ ಹುಬ್ಬಳ್ಳಿಗೆ ಬಂದ್ರಂತ. ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ್ರಂತ. ನಮಸ್ಕಾರ ಮಾಡಿಬಿಡ್ದ ಸಿದ್ಧಾರೂಢರಿಗೆ ನೆಗಡಿ ಆಗಿತ್ತಂತ. ಯಪ್ಪ ಯಾಕೆ ನೆಗಡಿ ಆಗೈತೇನ್ರಿ ನಿಮಗೆ ಅಂತ ಅಕ್ಕಲಕೋಟಿ ಶರಣಪ್ಪನವ್ರು ಕೇಳಿದ್ರಂತ. ಆವಾಗ ಅಕ್ಕಲಕೋಟಿ ಶರಣಪ್ಪನವ್ರಿಗೆ ಸಿದ್ಧಾರೂಢರು ಹೇಳಿದ್ರಂತ, ಹೌದಪ್ಪ, ನಿನ್ನೆ ನೀ ಹೊಳೆಯಾಗ ಬಿದ್ದಾಗ ಮತ್ತು ನಿನ್ನ ಉಳ್ಸಾಕ ನಾನು ಹೊಳೆಯಾಗ ಜಿಗಿದ್ನಿಪ್ಪ, ತಂಪಾಗೈತಿ, ಅದಕ್ಕೆ ನೆಗಡಿ ಆಗೈತಿ ಅಂಥೇಳಿ ನಿನ್ನೆ ಏನು ಅಕ್ಕಲಕೋಟಿ ಶರಣಪ್ಪನವರು ಒಂದು ಬೆಳ್ಳಿ ದುಡ್ಡನ್ನು ವ್ಯಕ್ತಿ ಕೈಯಾಗ ಕೊಟ್ಟಿದ್ರಲ್ಲ, ಆ ದುಡ್ಡನ್ನು ತಮ್ಮ ಕೈಯಾಗ ತೋರಿಸಿ ಹೇಳಕತ್ತಾರ, ಇದು ನನಗೆ ಬೇಡಪ್ಪ, ನೀನೇ ಇಟ್ಕೋ ಅಂತ ಹೇಳ್ಕಾರ ಆಶೀರ್ವಾದವನ್ನು ಮಾಡಿಕೊಟ್ಟಂಥ ಮಹಾತ್ಮರು ಸಿದ್ಧಾರೂಢ ಪೋಳು. ಎಂಥ ಲೀಲಾಮೂರ್ತಿಗಳಿದ್ದರು ಸಿದ್ಧಾರೂಢರು. ಇಂತಹ ಸಿದ್ಧಾರೂಢರ ಅಘಟಿತವಾದಂಥ ಲೀಲೆಯನ್ನು ನೋಡಿದಂಥ ನಮ್ಮ ಜನ್ಮನ ಪಾವನ. ನಾವೆಲ್ಲರೂ ಸಹಿತ
ಸಿದ್ಧಾರೂಢಜ್ಜನ ನೆನೆಸಿ ಪುಣ್ಯಾತ್ಮರಾಗಿ ಭಾಗ್ಯವಂತರಾಗೋಣ.